ಅಪ್ಪ ಇಷ್ಟೊತ್ತು ಗಂಟೆ ಮಲ್ಕೊಂಡು ಸಾಕಾಗೋಯ್ತು. ಸ್ವಲ್ಪ ಹೊತ್ತು ವಾಕ್ ಆದ್ರೂ ಹೋಗಿ ಬರೋಣ ಆ ಕಡೆ. ಹಾಂ, ವಾಕ್ ಮಾಡ್ತಾ ಇರಬೇಕು. ಕೂತ್ಕೊಂಡಿದ್ದಾಗೆ ಕೂತ್ಕೋಬಾರ್ದು. ಕೂತ್ಕೊಂಡ್ರೆ ಜಾಸ್ತಿ ಪೈಲ್ಸ್ ಬೇರೆ ಬರುತ್ತಂತೆ ಇವಾಗ. ಅದಕ್ಕೆ ವಾಕ್ ಮಾಡ್ತಾ ಇರಬೇಕು. ಈ ಕಡೆ ಹೋಗೋಣ, ಅಲ್ಲಿ ಚೆನ್ನಾಗೈತೆ. ಹಾಗೆ ನೆಟ್ಟಿಗೆ ಹೋಗಿ ನೆಟ್ಟಿಗೆ ಬರ್ಬೋದು. ಹಾಂ ಸರಿ ಆಯ್ತು, ಆ ಕಡೆನೇ ಹೋಗೋಣ ನಡಿ. ಯಾಕೋ ಅತ್ತೆಯವ್ರು ಬರ್ತಾ ಇದ್ದಾರೆ. ಯಾಕಮ್ಮ, ಏನಾದರೂ ಸೊಪ್ಪಿನ ಪೌಡ್ರ್ ಏನಾದರೂ ಬೇಕಾಗಿತ್ತಾ? ಅದ್ವಾ ಬಟ್ಟೆ ತೊಳೆಯವು? ಅದ್ವಮ್ಮ, ಕಂಫರ್ಟ್ ಬೇಕಾಯ್ತವೆ. ಯಾಕ ಬಟ್ಟೆ ವಾಸನೆ ಬತ್ತಾವ ಕಣಪ್ಪ ನೀನು. ಅವನ್ನೆಲ್ಲ ಎಲ್ಲಿ ತುರ್ಕಿದ್ದೆ? ಯಾಕ ಒಂಥರ ವಾಸನೆ ಬತ್ತಾವ ಅವು. ಅದಕ್ಕೆ ಕಂಫರ್ಟ್ ಹಾಕಿ ಜಾಲ್ ಸಾಕಾನಂತ ಅದಕ್ಕೆ ಕಂಫರ್ಟ್ ತಗೊಂಡೋಗೋಣಂತ ಬಂದೇ ಇತ್ತೆ ಮನೆಯ ಕಂಫರ್ಟು. ಇಲ್ಲ ಕಣಮ್ಮ, ಕಂಫರ್ಟ್ ಇಲ್ಲ. ಅಲ್ಲೇ ಅಂಗಡಿಲಿ ತಗೋ. ಬನ್ರಿ ಆ ಕಡೆ ನೀನು ತೊಟ್ಟಿ ಕಡೆ ಹೋಗೋಣ. ಯಾಕೆ ಸ್ಮೆಲ್ ಬರ್ತಾ ಆಯ್ತಾ ಬಟ್ಟೆ? ಯಾಕೆ ಯಾಕೋ ಗೊತ್ತಿಲ್ಲ, ಒಂಥರ ಸ್ಮೆಲ್ಲು. ಅಯ್ಯೋ, ನನಗಂತ ತೊಳೆಯೋಕ್ಕಾಗಲಿಲ್ಲಪ್ಪ. ಹೆಂಗೋ ಸ್ವಲ್ಪ ಹೆಚ್ಚಾಗಿ ಸರ್ಪ ಎಕ್ಸಲ್ ಸೋಪಿನ ಪುಡಿ ಹಾಕೊಂಡು ನೆನೆಸಿ ಆಮೇಲೆ ಸೋಪು ಚೆನ್ನಾಗಿರೋದು ಹಾಕ್ಬಿಟ್ಟು ತೊಳೆದೆ. ಹಂಗಂದ್ರೂ ಸ್ಮೆಲ್ ಹೋಗ್ತಾನೇ ಇಲ್ಲ. ಯಾಕೆ ಅದು ಜಾಸ್ತಿ ದಿವಸ ಆಗಿತ್ತೇನಪ್ಪ ತೊಳೆದಿರ್ಲಿಲ್ವೇನೋ ಅಲ್ವೇ ನಿಮ್ಮ ಬಟ್ಟೆನ? ಏನು ಕೊಳೆನೂ ಆಗಿರಲಿಲ್ಲಪ್ಪ. ಅದು ಅತ್ತೆ, ನಾವು ಮೆಡಿಸಿನ್ ಫ್ಯಾಕ್ಟ್ರಿಗೆಲ್ಲ ಹೋಗ್ತೀವಿ. ಆ ಕಡೆ ಎಲ್ಲ ಮೆಡಿಸನ್ ಅದು ಒಂದು ಸ್ವಲ್ಪ ಸ್ಮೆಲ್ಲೇ ಅದೆಲ್ಲನ. ನನ್ನ ಬಟ್ಟೆಗಳು ಹಂಗೇನೆ. ಯಾಕಂದರೆ ಅಲ್ಲೂ ಇಲ್ಲೂ ಸ್ವಲ್ಪ ಹೋಗ್ತಾ ಇರ್ತೀವಲ್ಲ, ಅದಕ್ಕೆ ಸ್ವಲ್ಪ ತಂದು ಮೇಲ್ಗಡೆನೇ ಹಾಕ್ಬಿಡ್ತಾರೆ. ಹೆಣ್ಮಕ್ಳು ಸ್ವಲ್ಪ ಅರ್ಜೆಂಟ್ ಜಾಸ್ತಿ ತಂದು ಮೇಲ್ಗಡೆನೇ ಹಾಕ್ಬಿಡ್ತಾರೆ. ಏನು ಹಾಕೋದು ತಂದು ಮೇಲ್ಗಡೆನೆ? ಹೆಣ್ಮಕ್ಳು ಏನು ಹಾಕ್ತಾರ್ರಿ? ಏನೋ ಹೆಣ್ಮಕ್ಳು ತಂದು ಮೇಲ್ಗಡೆ ಹಾಕ್ತಾರೆ ಅಂತ ಹೇಳ್ತೀರಾ? ಏನು ಹಾಕ್ತಾರೆ ಹೆಣ್ಮಕ್ಳು? ಅದು ಸುಸು ಏನಂತಂತಂದರೆ, ಅಲ್ಲಿ ಮೆಡಿಸಿನ್ ಫ್ಯಾಕ್ಟ್ರಿ ಐತೆ, ಅಲ್ಲಿ ನಾವು ಹೋಗ್ತಾ ಇರ್ತೀವಿ. ಹಿಂಗೆ ಅವ್ರಿಗೊಂದು ಸ್ವಲ್ಪ ನಾನು ಏನಾದರೂ ಪ್ಲ್ಯಾನಿಂಗ್ ಕೊಡಬೇಕಲ್ಲ, ಹೋಗ್ತಾ ಇರ್ತೀನಿ. ಅದಕ್ಕೆ ಅವರು ಅಲ್ಲಿ ಏನೋ ಅಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲೇನೋ ಮೆಡಿಸಿನಿಂದ ಅದು ಗೊತ್ತಿಲ್ಲ ನಿನ್ಗೆ, ಅದೆಲ್ಲ ಗೊತ್ತಾಗಲ್ಲ ಹೇಳಿದ್ರೆ. ಅದಕ್ಕೆ ವಾಸನೆ ಬರ್ತಾವ. ನಾನು ಯಾಕಪ್ಪ ಹಿಂಗೆ ವಾಸನೆ ಬರ್ತಾವೆ ಉಮ್ಮಂಗಾತು. ಒಂಥರ ಯಪ್ಪ ಕೆಟ್ಟ ಸ್ಮೆಲ್ಲು ಬಟ್ಟೆಗಳೆಲ್ಲ. ಅಯ್ಯೋ, ಅದೊಂಥರ ಯಪ್ಪ ಹಿಂಗೆಂದು ಹೇಳ್ಬಾರ್ದು, ಆ ಥರ ಸ್ಮೆಲ್ ಬರ್ತಾ ಐತೆ. ಅದಕ್ಕೇನೆ ನನಗೆ ಒಂಥರ ಒಗಿಬೇಕಾದ್ರೇ ಆಗಲಿಲ್ಲ, ಹಂಗೆ ಒಗೆದ್ಬಿಟ್ಟೆ. ಅದಕ್ಕೆ ಕಂಫರ್ಟಾಗಿ ಜಾಲ್ ಸಾಕೋಣ ಅಂತ ಹೇಳಿ ತಗೋಗಮ್ಮ. ಅಂಗಡಿಲಿ ಒಂದು ಸದ್ಯಕ್ಕೆ ಇವಾಗ ಒಂದು 4 ರೂಪಾಯಿ ಕೊಟ್ಟು ತಗೋ. ನಾಳೆಗೆ ಒಂದು ದೊಡ್ಡ ಬಾಟ್ಲಿ ತೊಗೊಂಬನ್ನಿ. ನೀವು ಯಾಕಂದರೆ ಮೆಡಿಸಿನ್ ಫ್ಯಾಕ್ಟ್ರಿಗೆಲ್ಲ ಹೋಗ್ತಾ ಇರ್ತೀರಲ್ಲ, ಅದಕ್ಕೆ ಅಲ್ವಾ ನೀವು ಸೆಂಟ್ ಹೊಡ್ಕೊಳ್ಳೋದು. ಹಾಂ, ಅದಕ್ಕೆ ನಾನು ಸೆಂಟ್ ಹೊಡ್ಕೊಳ್ಳೋದು. ಯಾಕಂದರೆ ಅಲ್ಲಿ ಅದು ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಬಿಡು. ಅದು ಹೇಳೋಕ್ಕೆ ಆಗಲ್ಲ ಸುಸು. ಹಂಗೆ ಒಂಥರ ನೋಡಿಬಿಟ್ರೆ ನೀನು ಏನಿಲ್ಲ ವಾಮಿಟ್ ಮಾಡ್ಕೊತೀಯ ನೀನು. ಬಿಡಿ. ನಿಮಗೆ ಪಾಪ ಹೆಂಗೆ ಕೆಲಸ ಮಾಡ್ತಿರೋ ಏನೋ ನೀವು ಸ್ಮೆಲ್ಲಲ್ಲ. ನೀವೆಲ್ಲ ರೌಂಡ್ಸ್ ಹೋಗ್ತಿರಲ್ಲ, ಎಲ್ಲ ಕಡೆ ಹೋಗ್ಬೇಕು ಅನ್ಸುತ್ತೆ ಅಲ್ವೇ? ಎಲ್ಲ ಕಡೆ ಹೋಗ್ಬೇಕು. ನಾನು ರೌಂಡ್ಸ್ ಹೋಗ್ಬೇಕಲ್ಲ, ಅದಕ್ಕೆ ಎಲ್ಲ ಕಡೆ ಹೋಗ್ಬೇಕು. ಏನು ಮಾಡೋದು, ಅದಕ್ಕೆ ಸ್ಮೆಲ್ ಬರುತ್ತೆ ಅಷ್ಟೇ. ಒಂದು ಏರಿಯಾ ಬಿಡೋ ಹಾಗಿಲ್ಲ. ಏನಾದ್ರೂ ಬಿಟ್ಟರೆ ಯಾಕಣ ಬಂದಿಲ್ಲ ಅಂತಾರೆ. ಒಂದು ಏರಿಯಾ ಬಿಟ್ಟುಬಿಟ್ರೆ ಒಂದು ದಿವಸ ಹಾಕಿಸ್ಕೊಳ್ಳಿಲ್ಲ ಅಂತಂದರೆ ಜಾಸ್ತಿ ಆಗ್ಬಿಡುತ್ತೆ ಕಸ. ಕಸ? ಯಾಕೆ ಕಸ? ಏನು ಒಂದು ಏರಿಯಾದಲ್ಲಿ ಕಸ ಹಾಕಿಸ್ಕೊಳಕ್ ಹೋಗ್ತೀರಾ? ಅಲ್ಲ, ಒಂದೊಂದು ಏರಿಯಾದ ಕಡೆ ಹೋಗ್ತಾ ಇರ್ತೀನಲ್ಲ, ಆ ಕಡೆ ಕಸ ಅಂತೂ ಜಾಸ್ತಿ. ಅಲ್ಲೇ ಅಲ್ಲಿ ಬಿಸಾಕಿರ್ತಾರೆ, ಅದು ಸ್ಮೆಲ್ ಬೇರೆ. ನಾನು ಹೋಗೋದು ಅಯ್ಯೋ ಏರಿಯಾಗಳಿಗೆ ಹೋಗ್ತೀನಿ. ನಾನು ಕಂಪ್ನಿಗಳಿಗೆ ಹೋಗೋದು, ದೊಡ್ಡ ಕಂಪ್ನಿಗಳಿಗೆ. ಏರಿಯಾಗಳಿಗೆ ನಾನು ಹೋಗಲ್ಲಪ್ಪ. ನಾನು ಒಂದೊಂದ್ಸರಿ ಮಾತಾಡಬೇಕಾದ್ರೆ ಏನೋ ಒಂದು ಸ್ವಲ್ಪ ನನಗೆ ಮಿಸ್ಟೇಕ್ ಆಗಿಬಿಡುತ್ತೆ. ಯಾಕಂದರೆ ನಾನು ಸ್ವಲ್ಪ ಕನ್ನಡ ಕಡಿಮೆ, ಇಂಗ್ಲೀಷ್ ಸ್ವಲ್ಪ ಜಾಸ್ತಿ ನಾನು ಮಾತಾಡೋದು, ಅದಕ್ಕೆ. ಬರ್ರಿ ಹಂಗೆ ವಾಕೋಗ್ರಿ, ನಡಿ. ಅಲ್ಲೇ ಹಂಗೆ ತೊಟ್ಟಿತಾಗ ಓಡಾಡಿರಿ ಅಂತ. ತೊಟ್ಟೆಗೆ ನೀರು ಬೇರೆ ಚೆನ್ನಾಗೈದ. ನಾನು ಜಲ್ದಿ ಒಗೆದು ಬಿಟ್ಟೆ ಬಟ್ಟೆನ. ನನಗಂತೂ ಇವನ್ ನೋಡಿ ನಗು ತಡಿಯೋಕ್ಕಾಗ್ತಿಲ್ಲ. ನನಗಂತೂ ಇವನ್ ನೋಡಿಬಿಟ್ಟು ಒಳ್ಳೆ ಅಯ್ಯೋ ಮಂಗಗಳು ಎಳ್ದಂಗೆ ಆಡ್ತಾ ಇದ್ದಾವೆ. ಇವನ್ ಚಡ್ಡಿ ಬನಿ ಅನ್ನೋ ತಲೆ. ಅಯ್ಯೋ ಗೀತಕ್ಕ, ನನಗಂತೂ ನಗು ಬರ್ತಾ ಐತೆ. ಕಸ ಬಾಸಾಕಕ್ಕೆ ಹೋಗ್ತೇನಂತೆ. ಕಸ ತುಂಬ ಇರುತ್ತೆ ಒಂದೊಂದು ಏರಿಯಾದಲ್ಲಿ ಅಂತ ಇದ್ದಾನೆ ಇವನೇ. ನಾನು ಕಸ ಹಾಕಿಸ್ಕೊಳಕ್ಕೆ ಹೋಗ್ತಾನೇನೆ. ಹಂಗೆ ಅನ್ನಿಸ್ತಾ ಇತ್ತಪ್ಪ ನನಗೇನೋ. ಏನೋ ಬಾಯಿ ತಪ್ಪು ಮಾತಾಡ್ತಿದ್ದ. ಅದು ಆಗಲ್ಲ. ಅವಳು ಏನಿದೀವು ಕಸ ಅಂತೀರಾ ಅಂತದ್ಲು. ಅವನು ಅದಲ್ಲ ಅದು ಅಂತ ಹೇಳ್ತಿದ್ದ. ಇವನು ಸಾಮಾನ್ಯ ಕಸ ಹಾಕಿಸ್ಕೊಳಕ್ಕೆ ಹೋಗ್ತಾ ಇರ್ಬೋದು ಅನ್ನಿಸ್ತಾ ಐತೆ. ನಾಳೆ ದೊಡ್ಡದು ತಗೊಬರ್ತಾರೆ, ಕಂಫರ್ಟ್ ಇಲ್ಲಾಂದರೆ ಸಾಫ್ಟ್ ಟಚ್ ಯಾವುದಾದ್ರೂ ತೊಗೊಂಬರ್ತಾರೆ. ಬಟ್ಟೆ ಸ್ಮೆಲ್ಲು ಚೆನ್ನಾಗಿ ಬರೋವಂಥದ್ದು ಯಾವುದಾದ್ರೂ ಕೇಳಿ ಅಂಗಡಿಲಿ ತೊಗೊಂಬನ್ನಿ ಸಕಲೇಶ್ ಬರಬೇಕಾದ್ರೆ. ನೀನು ಅಮ್ಮ ಇವ್ರ ಬಟ್ಟೆ ಚೆನ್ನಾಗಿ ವಾಶ್ ಮಾಡಬೇಕು. ಯಾಕಂದರೆ ದೊಡ್ಡ ಮೆಡಿಸಿನ್ ಫ್ಯಾಕ್ಟ್ರಿಗಳಿಗೆಲ್ಲ ಹೋಗ್ತಾ ಇರ್ತಾರಲ್ಲ, ಅದಕ್ಕೆ ಸ್ಮೆಲ್ಗಳು ಬರ್ತಾ ಇರುತ್ತೆ. ನೀನು ಚೆನ್ನಾಗೇ ವಾಶ್ ಮಾಡಿ ಇವರ ಬಟ್ಟೆಗಳ. ನೀನು ಕಂಫರ್ಟ್ ಆಗ್ತಲೇ ಹಂಗೇನೆ ಯಾವತ್ತೂ ಇವ್ರದ್ದು ವಾಶ್ ಮಾಡಿ ಹಾಕಬೇಡ. ಕಂಫರ್ಟ್ ಹಾಕಿ ಜಾಲ್ಸಿ ಒಣಗಿಸಿ ಐರನ್ ಮಾಡಿಬಿಡು. ಎಲ್ಲ ಬಟ್ಟೆ ಐರನ್ ಮಾಡಬೇಕಮ್ಮ ನೀನು ಇವ್ರದ್ದು. ಯಾಕಂದರೆ ಇಂಜಿನಿಯರ್ಸ್ ಅಲ್ಲ, ಅವ್ರೇನು ದೊಡ್ಡ ಶರ್ಟ್ ಇರಲ್ಲ ಅವ್ರದ್ದು. ನೋಡಿ, ಈ ಥರ ಸಿಂಪಲ್ ಬಟ್ಟೆ ಅವ್ರದ್ದು. ಅಷ್ಟೇ ಸಿಂಪಲ್. ಇವರು ಸರಳ ವ್ಯಕ್ತಿ. ಇಲ್ಲಿ ಇಡಿಯನ್ ಇದ್ದಂಗೆ ಇದ್ದಾನೆ ಇವನು, ಇಂಜಿನಿಯರ್ ಅಂತ. ಬಾರಮ್ಮ ಹೋಗೋಣ. ನಾಳಿಕೆ ದೊಡ್ಡ ಡಬ್ಬಿ ತಗೊಂಬರ್ರಿ. ಯಾಕೆ ವಾಸನೆ ಬರ್ತಾವ ಬಟ್ಟೆ. ಬಾ
ಇವನ್ ಸಾಮಾನ್ಯ ಎಲ್ಲಾದ್ರೂ ಇಲ್ಲಿ ಹಿಡಿಯೋಕೆ ಅಗ್ನ ಹಿಡಿಯೋಕೆ ಹೋಗ್ತಾನೆ ಅನ್ಸುತ್ತೆ. ಬಟ್ಟೆ ವಾಸನೆ ಬತ್ತಾವಂತ ಕಣೆ. ಮತ್ತೆ ಅಂತೂ ವಾಸನೆ ಬತ್ತ ಒಗ್ಯಕ್ಕೆ ಆಗ್ತಿಲ್ಲ ಅಂತಿದ್ಲು. ನಮ್ಮ ಅತ್ತೆಗೆ ಆಗ್ಬೇಕಾಗ ಅಂಥದ್ದೆಲ್ಲ ಸಾಕ್ರಿ ಮಾಡಬೇಕು. ನಮಗೆ ಒಂದು ದಿವಸಕ್ಕೂ ಒಂದು ಕಸ ಸೆಳ್ಕೊಟ್ಟವಳಲ್ಲ ನಮ್ಮ ಅತ್ತೆ. ಆಗಬೇಕು, ನಮ್ಮ ಅತ್ತೆಗೆ ಸರಿಯಾಗಿ ಆಗಬೇಕು. ಬಟ್ಟೆ ಎಲ್ಲ ಸ್ಮೆಲ್ ಬರ್ತಾ ಇದಾವಂತೆ. ಅದು ಏನು ಕೆಲ್ಸಕ್ಕೆ ಹೋಗ್ತಾನೋ ಏನೋ ಇವನು ಗೊತ್ತಿಲ್ಲ. ಇಂಜಿನಿಯರ್ ಬಟ್ಟೆ ಎಲ್ಲ ಸ್ಮೆಲ್ ಬರುತ್ತಾ? ಅವ್ರು ಎಷ್ಟು ನೀಟಾಗಿರ್ತಾರೆ. ಇವನು ಸುಳ್ಳು ಹೇಳ್ಕೊಂಡು ಇಂಜಿನಿಯರ್ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಯಾವ ರೀತಿ ಮೋಸ ಮಾಡ್ತಾ ಇದ್ದಾನೆ ನೋಡು. ಅದೇ ಗೊತ್ತಾಗುತ್ತಾಗ. ಅಯ್ಯೋ ಅದೇ ಗೊತ್ತಾಗುತ್ತೆ. ಏನೇ ಆಗಲಿ ಮುಂದಕ್ಕೆ ಬಿದ್ದಾಗ ಅದೇ ಗೊತ್ತಾಗುತ್ತೆ. ಸ್ವಲ್ಪ ದಿನ ತಡ ಆಗ್ಬೋದು, ಗೊತ್ತಾಗೇ ಆಗುತ್ತೆ. ಒಂದೇ ಸತಿ ಗೊತ್ತಾಗಲ್ಲ, ಸ್ವಲ್ಪ ದಿನ ಹೋಗ್ಲಿ ಗೊತ್ತಾಗುತ್ತೆ ತಗ. ಇನ್ನು ಮೊನ್ನೆ ಇನ್ನು ಒಂದು ವಾರದಿಂದ ಬಂದಿದ್ದಾನೆ. ಗೊತ್ತಾಗುತ್ತೆ ತಗ. ಮತ್ತೆ ಯಾಕೋ ಬಟ್ಟೆ ಸ್ಮೆಲ್ ಬರ್ತಾ ಇದ್ದಾವೆ ಸಕಲೇಶ್. ಯಾಕಪ್ಪ ಇಷ್ಟೊಂದು ಸ್ಮೆಲ್ಲು? ಎಷ್ಟೊಂದು ಬಟ್ಟೆ ಬೇರೆ ಇದ್ದಾವೆ. ಇವನ್ನೆಲ್ಲ ತೊಳೆದಿಲ್ಲ ಅನ್ಸುತ್ತಲ್ಲ. ನೀವು ತಗೊಂಬಂದು ಹಂಗೆ ಇಟ್ಟಿದ್ದೀರಾ. ಅಲ್ಲಿ ನೀವು ಒಬ್ಬರೇ ಇದ್ರಲ್ಲ, ಬ್ಯಾಚುಲರ್ ಇದ್ರಲ್ಲ, ಆವಾಗ ಹಾಗೆ ಇಟ್ಟಿರೋದಲ್ಲ. ಒಂಥರ ಯಪ್ಪ ಇಲ್ಲಿ ಕುನಿನ ಯಜ್ಞಾನ ಸತ್ತಿದಾಗ ವಾಸನೆ ಬರಲ್ವೇ? ಹಂಗೆ ಬರ್ತಾ ಇದ್ದಾವೆ ಬಟ್ಟೆ. ಏನೋ ನಾವು ಹಂಗೇನೆ ಯಾವಾಗ್ಲೂ. ಯಾಕಂದರೆ ನಂದಂಥ ಕೆಲಸ ಸುಸ್ಸು ಏನು ಮಾಡ್ತೀಯ? ನನಗೇನೋ ಆ ಸ್ಮೆಲ್ ಅಲ್ಲೇ ಅಭ್ಯಾಸ ಆಗ್ಬಿಟ್ಟೈತೆ. ಅಯ್ಯಪ್ಪ ಮತ್ತೆ ಯಪ್ಪ ಏನು ಸ್ಮೆಲ್ ಬರ್ತಾ ಇದ್ದಾವೆ ಸಕಲೇಶ್. ಅಯ್ಯೋ ಅಮ್ಮ, ಇಲ್ಲಿ ಯಾರು ಓಡಾಡ್ಲಿಲ್ವೇ? ಆ ಗುಂಡಪ್ಪನೂ ಮಂಜಣ್ಣ ಅಲ್ಗೂ ಹಸಿನ ಮೈ ತೊಳಿತಿದ್ರಲ್ಲಿ. ಯಾಕ ವಾಸನೆ ಬರುತ್ತೆ ಕಣ. ಯಾತ ವಾಸನೆ ಬರುತ್ತೆ ಅಂದ್ರೆ ನಾನು ಬಟ್ಟೆ ಅಂತ ಹೇಳಲಿಲ್ಲ. ಅಲ್ಗೂ ಏಳು ಮಂಜಿ ಬಂದಿದ್ಲು, ಅವಳು ಬಟ್ಟೆ ಒಯ್ತಿದ್ಲು. ಅವಳು ಹಂಗಂದ್ಲು. ಯಾತೋ ವಾಸನೆ ಬಂದಂಗೆ ಅವತ್ತು ಕಣ. ಇಲ್ಲಿ ಕುಂದಿನ ಯಾಕಡೋಣ ಯಾತ ಸೊತ್ತಿರಂಗೈತಿ, ಇಲ್ಲೆಲ್ಲ ಯಾಕಣ ಸೊತ್ತಿರಂಗೈತೆ ಅಂದ್ಲು. ನಾನು ಅದಕ್ಕೇನೆ ಕಣ ಇಲ್ಲೆಲ್ಲ ಯಾಕಣ ಸತ್ತಿರ್ಬೇಕೇನಂದು. ನಿನ್ನವೇನಪ್ಪ ಬಟ್ಟೆ ಯಾಕನ ಸ್ಯಾನೆ ದಿನ ಆಗಿತ್ತೇನ ನೆನಾಕಿ ಅಂದ್ಲು. ಇಲ್ಲ ಕಣಮ್ಮ, ಇಲ್ಲಿ ಯಾತ ಸತ್ತಿರ್ಬೇಕು ಅಂದು ನಾನು. ಸರಿಯಾಗಿ ಹೇಳಿದೆ ಬಿಡು. ಹಂಗೆ ಒಂಥರ ಸ್ಮೆಲ್ ಬರ್ತೈತೆ. ನಮ್ಮ ಮನೆಗೆ ಒಂದೊಂದ್ಸತಿ ಇಲ್ಲಿ ಕುನಿಸತ್ತಿತ್ತು. ಯಪ್ಪ ವಾಸನೆ ಅಂದ್ರೆ ವಾಸನೆ ಹಂಗೈತೆ. ಏನು ಮಾಡೋಕ್ಕಾಗಲ್ಲ ಸುಸು, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಸ್ಮೆಲ್ಗಳೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ನೀನು ಅದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ನಾನು ಅದಕ್ಕೆ ಸೆಂಟ್ ಹಾಕೊಳ್ಳೋದು. ಅವಾಗ ಇಟ್ಕೊಳ್ಳೋ ಬಟ್ಟೆ ಸೆಂಟ್ ಹಾಕೊಂಡೆ ನಾನು ಇಟ್ಕೊಳ್ಳೋದು. ಕಂಫರ್ಟ್ ಆಗ್ತಿಲ್ಲಲ್ವಲ್ಲ, ಅದಕ್ಕೆ ಸೆಂಟ್ ಮಾಡ್ಕೊತಿದ್ದೆ. ಮೇಲೆ ಬಿಡ್ರಿ, ಕಂಫರ್ಟ್ ಮಾಡಿದ್ರಾಯ್ತು. ಎಲ್ಲ ಬಟ್ಟೆಗಳನ್ನೆಲ್ಲನ ಕಂಫರ್ಟ್ ಮಾಡಿದ್ರಾಯ್ತು ಬಿಡಿ. ನೀವು ಹೋಗಿ, ನನಗಂತೂ ಒಗ್ಯಕ್ಕಾಗಿಲ್ಲ. ಗುತ್ತೆ ಬಂದಂಗ ತಂಗೇನಯ್ಯಪ್ಪ, ಬಾಯಾಗೆಲ್ಲ ನೀರು ಬಂದಂಗ ತೆಯ್ಯಪ್ಪ. ಅಯ್ಯೋ ಅಲ್ಗೂ ಇಲ್ಲಿ ಒಳ್ಳೆ ಮುಂಜೆ ಹಂಗೆ ಅಂದ. ಯಾಕೆ ಹಸಿನ ಮೈ ತೊಳಿಯೋಕ್ಕಾಗಲ್ಲ. ಅವನು ಗುಂಡಪ್ಪ ಎಮ್ಮೆದ ಮೈ ತೊಳಿತಿದ್ನ. ಅವನು ಒಂದು ಕೆಮ್ದ ಅಂದ. ಮಂಗ್ಳಕಯ್ಯ ಯಾಕೋ ಒಂಥರ ವಾಸನೆ ಬರುತ್ತೆ ಕಣ ಇಲ್ಲಿ. ಏನಪ್ಪ ಇದು ಹಿಂಗೆ ವಾಸನೆ ಬರುತ್ತೆ ಅಂತ ಅಂದ. ನಾನು ಯಾತಪ್ಪ ಗೊತ್ತಿಲ್ಲ ಅಂದು. ಇಲ್ಲೆಲ್ಲ ಓಡಾಡೋರೆಲ್ಲ ಮುಚ್ಕೊಂಡೆ ಓಡಾಡಿದ್ದು. ಯಾಕೆ ಬಟ್ಟೆ ವಾಸನೆ ಬರ್ತವೆ ಅಂದರು. ಅವಳು ಮಂಜಾಕ್ರ ಅಪ್ಪನ ಅಕ್ಕಂಡು ಅದೇ ಓದ್ಲು. ಒಂದು ಇಸಿದ್ವು, ಅವಳು ಅಕ್ಕಂಡು ಅದೇ ಓದ್ಲು. ಯಾತೋ ವಾಸನೆ ಬರುತ್ತೆ ಅಂತ. ಯಪ್ಪ ನನಗೆ ಒಗ್ಯಕ್ಕಾಗಲಿಲ್ಲವು. ಅದು ಬಕೆಟೆಲ್ಲ ವಾಸನೆ ಬರ್ತೈತಿ. ಅದಕ್ಕೇನೆ ನಾನು ಕಂಫರ್ಟ್ ಒಂದಿಷ್ಟು ಹೆಚ್ಚಾಗಿ ಹಾಕಿ ಜಾಸ್ತಿ ಹಾಕಿರತ್ತೆ, ವಾಸನೆ ಹೋಗುತ್ತೆ ಅಂತ. ಅಲ್ಗೊಂದು ಸೊಪ್ಪಿನ ಪುಡಿ ಎಲ್ಲ ಹೆಚ್ಚಾಗಿ ಹಾಕಿ ನೆನಕಿದ್ದು ನಮ್ಮ. ಹಂಗಂದ್ರೂ ವಾಸನೆ ಬರ್ತಾವೆ. ಅದು ಯಾಕಪ್ಪ ಹಂಗೆ ವಾಸನೆ ಬರ್ತಾವೆ ಬಟ್ಗಳು ಹೋಗತ್ತ. ಒಂಥರ ವಾಸನೆ. ಅದು ಅವರು ಬ್ಯಾಚುಲರ್ ಇದ್ರಲ್ಲಮ್ಮ, ಸರಿಯಾಗಿ ತೊಳ್ಕೊಂಡಿಲ್ಲ, ಒಗ್ಗೆ ಇರಲಿಲ್ವಲ್ಲ, ಸರಿಯಾಗಿ ಒಕ್ಕೊಂಡಿಲ್ಲ. ಅದಕ್ಕೆ ಎಲ್ಲ ತುಂಬ್ಕೊಂಬಂದಿದ್ರು ಬ್ಯಾಗ್ನಾಗೆ. ಅವ್ರು ಬಿಟ್ಟು ಹಾಕಿ ಜಾಸ್ತಿ ಸಾಗೈತೆ. ಅವ್ರು ಜಾಸ್ತಿ ಇದಾವಲ್ಲ ಅವರ ಬಟ್ಟೆಗಳು. ಅದಕ್ಕೇನೆ ಬರೀ ಈ ಥರ ಸಿಂಪ್ಲಿ ಬಟ್ಟೆನೇ ಅವ್ರ ಹತ್ರ ಇರೋದು. ಅದಕ್ಕೇನೆ ಅವರು ಜಾಸ್ತಿ ಇಂಥವು ತಗೊಳ್ತಾ ಇರ್ತಾರಲ್ಲ, ಬಿಟ್ಟು ಹಾಕ್ಯಾರ. ಒಗ್ಯೋರಿಲ್ವಲ್ಲ, ಬ್ಯಾಚುಲರ್ ಇದ್ದಾಗ ಪಾಪ ನಮಗೆ ಒಗ್ಯಕ್ಕಾಗಲ್ಲ. ಹೆಣ್ಮಕ್ಳಿಗೆ ಅವ್ರ ಗಂಡು ಮಕ್ಳು ಹೆಂಗೆ ಒಕ್ಕಂತಾರೆ ಹೇಳು. ಅದಕ್ಕೇನೆ ಆ ಥರ ಸ್ಮೆಲ್ ಬರ್ತವೆ. ಏನಾಗಲ್ಲ, ಕಂಫರ್ಟಾಗಿ ಜಾಲ್ಸಾಕ್ಬಿಡು. ನನ್ನ ಬಟ್ಟೆಗಳು ಸ್ಮೆಲ್ ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾಳೆ. ನಾನು ಮಾಡೋದೇ ಕೆಲಸ ಅದೇ ಅಲ್ಲ. ಕಸದ ಹತ್ರ ಹೋಗ್ತೀನಿ, ಎಲ್ಲ ಹಾಕೋಬೇಕು, ಎಲ್ಲ ತಕ್ಕೋಬೇಕು. ಅಲ್ಲೆಲ್ಲ ಏರಿಗಳಿಗೆ ಹೋಗಿ ಕಸ ಹಾಕಿಸ್ಕೋಬೇಕು. ಇದು ಹಸಿ ಕಸ ಹಾಕ್ದಾಗಲೇ ಮತ್ತೆ ಸ್ವಲ್ಪ ಬಟ್ಟೆಗಳು ಸ್ಮೆಲ್ ಬರೋದು. ಬೇರೆ ಜೊತೆ ಮಾಡ್ಕೊಂಡಿದ್ರು ಹೆಂಗಂದ್ರೂ ಬಂದೇ ಬರುತ್ತೆ. ಏನು ಮಾಡಲಿ. ಸುಸುಗೆ ಅದು ಗೊತ್ತಿಲ್ಲ ಪಾಪ. ಹೇಳೋಣ ಅನ್ಕೊಂತೀನಿ, ಹೆಂಗೆ ಹೇಳೋದಂತ ಗೊತ್ತಿಲ್ಲ. ಇಂಜಿನಿಯರ್ ಅಂದರೆ ನನಗೊಂದು ಬೆಲೆ ಇರುತ್ತೆ. ಇಲ್ಲ ಅಂತಂದ್ರೆ ನಾನು ಹೆಂಗೆ ನನ್ನ ಗತಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಹಂಗೆ ಅದಕ್ಕೆ ನಾನು ಇಂಜಿನಿಯರ್ ಅಂತಲೇ ಸುಳ್ಳು ಹೇಳ್ತೀನಿ. ಯಾಕೆ ಬೇಕು ಸ್ವಲ್ಪ ದಿನ. ಸ್ವಲ್ಪ ದಿನ ಆಗೋವರೆಗೂ, ಅವಳಿಗೆ 1 ತಿಂಗಳು 2 ತಿಂಗಳು ಆಗೋವರೆಗೂ. ಆಮೇಲೆ ನಾನು ನಿಜ ಹೇಳ್ತೀನಿ. ಅವಳಿಗೆ ಇನ್ನೂ ಸುಮ್ಮನೆ ಈಗಲೇ ಹೇಳೋದು ಬೇಡ, ಯಾಕೆ ಬೇಕು. ಮತ್ತು ನಾನು ಮಾಡೋ ಕೆಲಸನೇ ಅಂಥದ್ದು. ಬಟ್ಟೆಗಳು ಸ್ಮೆಲ್ ಬರ್ತವೆ ಅಂದರೆ ಇನ್ನೇನು ಮಾಡೋದು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.